ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ದಿನ ಬೆಳಗ್ಗೆ ಹತ್ರ ಏನಪ್ಪ ನಾಷ್ಟ ಮಾಡ್ಬೇಕಂತ ಹೇಳಿ ಎಲ್ಲರ ತಲೆಯಾಗ ಅದೇ ವಿಚಾರ ಇರ್ತೈತ್ರಿ. ಅಂತ ವಿಚಾರಗೆಲ್ಲ ಇವಾಗ ನೀವು ಬ್ರೇಕ್ ಹಾಕ್ರಿ. ಹೆಲ್ದಿ ಆಗಿರುವಂಥ ಸಾಫ್ಟ್ ಆಗಿರುವಂಥ ಬಾಯಾಗಿಟ್ರೆ ಸಾಕ್ರಿ ಕರಗುವಂಥ ಸೆಟ್ ದೋಸೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಬರೀ ಯಾವ ರೀತಿ ಮಾಡೋದಂತೇಳಿ ಇವತ್ತಿನ ವಿಡಿಯೋದಾಗ ನೋಡುವಂತ್ರಿ. ಇಲ್ಲಿ ನೋಡ್ರಿ 2.5 ಕಪ್ ಆಗೋಷ್ಟು ನಾನು ರೇಷನ್ ಅಕ್ಕಿ ಹಾಕೊಂಡಿನಿ. ಬೇಕಂದ್ರೆ ದೋಸೆ ಅಕ್ಕಿ ಅಂತನೂ ಸಿಗ್ತಾವ್ರಿ, ಅವು ಕೂಡ ಯೂಸ್ ಮಾಡ್ಕೊಂಡ್ರೆ ಬರ್ತೈತಿ ನೋಡ್ರಿ. ಇವಾಗ ಏನ್ ಮಾಡೋದ್ರಿ, ಇದನ್ನ ನೀರ್ ಹಾಕೊಂಡು ಈ ತರ ಸ್ವಚ್ಛಗೆ ತೊಳಿಬೇಕು ನೋಡ್ರಿ. ಇವಾಗ ತೊಳೆದಿರುವಂತ ಅಕ್ಕಿನ 5ರಿಂದ 6 ಅವರ್ ನಾವು ನೆನ್ಸ್ಕೋಬೇಕಾಗತ್ರಿ. ಅಂದ್ರನೇ ನಮಗೆ ದೋಸೆ ಅನ್ನೋದು ಸಾಫ್ಟ್ ಆಗಿ ಫ್ಲಫಿ ಆಗಿ ಬರ್ತೈತಿ ನೋಡ್ರಿ. ಇವಾಗ ನೀವು ನೋಡ್ತಾ ಇರ್ಬೋದ್ರಿ ಅಕ್ಕಿ ಅನ್ನೋದು ಯಾವ ರೀತಿ ನೆಂದ ಅಂತ ಹೇಳಿ. ನೋಡ್ರಿ ಜಸ್ಟ್ ಸೈಜ್ ಡಬಲ್ ಆಗ್ಯಾವ್ರಿ. ಇದ್ರಾಗಿನ ಇವಾಗ ನೀರ್ ತೆಗೆದು ನಾವು ಮಿಕ್ಸಿ ಜಾರ್ ಒಳಗ ಹಾಕೊಳ್ಳುವಂತ್ರಿ. ನಾವ್ ಇದಕ್ಕೆ ಯಾವುದೇ ಕಾರಣಕ್ಕೂ ಬೇಳೆ ಆಗಲಿ ಅವಲಕ್ಕಿ ಆಗಲಿ ಏನು ಹಾಕಿಲ್ರಿ. ಜಸ್ಟ್ ಬರೀ ಅಕ್ಕಿ 1 ಕಪ್ ಆಗೋಷ್ಟು ಚುರುಮುರಿ ಇತ್ತಂದ್ರ ಸಾಕು ನೋಡ್ರಿ. ಸಾಫ್ಟ್ ಆಗಿ ಫ್ಲಫಿ ಆಗಿ ವೈಟ್ ಆಗಿರುವಂತ ಸೆಟ್ ದೋಸೆ ಮಾಡ್ಬೋದು ನೋಡ್ರಿ. ಇಲ್ಲಿ ನೋಡ್ರಿ ನಾನು ಅಕ್ಕಿ ಮತ್ತು ಚುರುಮುರಿ ಹಾಕೊಂಡಿನ್ರಿ. ಅದೇ ರೀತಿ 1 ಗ್ಲಾಸ್ ಆಗೋಷ್ಟು ನಾನು ಮೊಸರು ಕೂಡ ಹಾಕೊಂಡಿನಿ ನೋಡ್ರಿ. ಗಟ್ಟಿ ಮೊಸರು ಹಾಕೋಬೋದ್ರಿ ಅಥವಾ ಮಜ್ಜಿಗೆ ಕೂಡ ಹಾಕೋಬೋದ್ರಿ. ಇಲ್ಲಿ ನಾನು ಮಜ್ಜಿಗೆ ಹಾಕೊಂಡಿನ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಹಿಟ್ಟು ಸಾಫ್ಟ್ ಆಗಿ ರುಬ್ಕೊಂಡಿರೋ ಹಿಟ್ಟನ್ನ ಒಂದು ಬೌಲ್ದಾಗ ಹಾಕೊಳತ್ತೀನಿ ನೋಡ್ರಿ. ಇದನ್ನೇನ್ ಮಾಡುಮ್ರಿ, ಓವರ್ ನೈಟ್ ನೆನ್ಸಿಟ್ಕೋಬೇಕ್ರಿ. ಎಷ್ಟಂದ್ರ 5ರಿಂದ 6 ಅವರ್ ನೆಂದ್ರ ಸಾಕ್ ಅನ್ಸುತ್ತೆ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಹಿಟ್ಟು ಅನ್ನೋದು ಯಾವ ರೀತಿ ನೆಂದೈತ್ರಿ ಮತ್ತು ಉಬ್ಬಿ ಕೂಡ ಬಂದೈತ್ರಿ. ನೋಡ್ರಿ ಎಷ್ಟ್ ಚಂದಾಗಿ ಉಬ್ಬಿ ಬಂದೈತ್ರಿ. ಒಂದ್ಸರ್ತಿ ಏನ್ ಮಾಡುಮ್ರಿ, ಇದನ್ನ ಮಿಕ್ಸ್ ಮಾಡ್ಕೊಳಮಂತ್ರಿ. ನೋಡ್ರಿ ಹಿಟ್ಟು ಕೂಡ ಈಗ ರೆಡಿ ಆಗೈತ್ರಿ. ನಾವೇನ್ ಮಾಡೋಮ್ರಿ, ಹಿಟ್ಟನ್ನ ಒಂದ್ ಸೈಡಿಗೆ ಎತ್ತಿಟ್ಕೊಂಡು ನೆಕ್ಸ್ಟ್ ಏನ್ ಮಾಡೋಮ್ರಿ, ಚಟ್ನಿ ಮಾಡ್ಕೊಳಕ ತಯಾರಿ ಮಾಡ್ಕೊಳಮಂತ್ರಿ. ಚಟ್ನಿಗೆ ನೋಡ್ರಿ ಇಲ್ಲಿ ಹಸಿಮೆಣಸಿನ್ಕಾಯಿ, ಶೇಂಗಾ, ಪುಟಾಣಿ, ಸ್ವಲ್ಪ ಬೆಳ್ಳುಳ್ಳಿ ಇವನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡು ಹುರಿದಿರುವಂತದ್ದು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕೊಳತ್ತೀನ್ರಿ. ಅದೇ ರೀತಿ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಕೂಡ ಹಾಕೊಳಮಂತ್ರಿ. ಮತ್ತೆ 1-2 ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿ ಹಾಕೊಂಡೇನ್ರಿ. ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ಒಂದ್ಸರ್ತಿ ಗ್ರೈಂಡ್ ಮಾಡ್ಕೊಳಮಂತ್ರಿ. ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳಮಂತ್ರಿ. ನೋಡ್ತಾ ಇರ್ಬೋದ್ರಿ ಇವಾಗ ಇದಕ್ಕೆ ನೀರ್ ಹಾಕೊಂಡು ಇನ್ನೊಂದ್ ಸ್ವಲ್ಪ ಗ್ರೈಂಡ್ ಮಾಡ್ಕೊಳಮಂತ್ರಿ. ನೋಡ್ರಿ ಸೂಪರ್ ಆಗಿರುವಂತ ಚಟ್ನಿ ಕೂಡ ರೆಡಿ ಐತ್ರಿ. ಇದಕ್ ನಾವು ಒಗ್ಗರಣೆ ಹಾಕೊಳಮಂತ್ರಿ. ಮೊದಲು ಏನ್ ಮಾಡೋಬ್ರಿ, ಒಂದ್ ಬೌಲ್ದಾಗ ತೆಗೆದು ಇದಕ್ಕ ಒಗ್ಗರಣೆ ಹಾಕೊಳತ್ತೀನಿ ನೋಡ್ರಿ. ಒಗ್ಗರಣೆಗೆ 2 ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತ ಕರಿಬೇವಿನ ಎಲೆ, ಸಾಸ್ವಿ, ಜೀರಿಗೆ ಹಾಕೊಂಡು ಒಗ್ಗರಣೆ ಹಾಕೊಂಡೇನ್ರಿ. ನೋಡ್ತಾ ಇರ್ಬೋದ್ರಿ ಚಟ್ನಿ ಅನ್ನೋದು ಎಷ್ಟ್ ಮಸ್ತಾಗಿ ಕಾಣಿಸತೈತಿ ಅಂತೇಳಿ. ತಿನ್ನಕ್ ಕೂಡ ಸೂಪರ್ ಆಗಿ ಟೇಸ್ಟಿಯಾಗಿ ಇರ್ತೈತಿ ನೋಡ್ರಿ. ಇವಾಗ ಚಟ್ನಿ ಕೂಡ ರೆಡಿ ಐತ್ರಿ. ನಾವೇನ್ ಮಾಡೋಮ್ರಿ, ಇವಾಗ ದೋಸೆ ತವಾ ಇಟ್ಕೊಂಡಿನ್ರಿ ನಾ ಆಲ್ರೆಡಿ. ತವಾ ಕಾದೈತಿಲ್ಲ ಅಂತೇಳಿ ಚೆಕ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ನೀರ್ ಅಥವಾ ಎಣ್ಣೆ ಹಚ್ಕೊಂಡು ತವಾ ಒರೆಸ್ಕೊಂಡು ದೋಸೆ ಹಾಕೊಳಮಂತ್ರಿ. ದೋಸೆ ಜಾಸ್ತಿ ದಪ್ಪ ಹಾಕೋಕ್ ಹೋಗ್ಬೇಡ್ರಿ, ಜಸ್ಟ್ ಮೀಡಿಯಂ ಹಾಕೊಂಡ್ರೆ ಸಾಕ್ರಿ. ಯಾಕಂದ್ರೆ ಇದು ಫ್ಲಫಿ ಇರ್ತೈತ್ರಿ ಮತ್ತು ಉಬ್ಬಿ ಬರ್ತೈತ್ರಿ ದೋಸೆ ಅನ್ನೋದು. ನೋಡ್ರಿ 1-2 ನಿಮಿಷ ಆಗನ ಲೀಡ್ ಕ್ಲೋಸ್ ಮಾಡಿದ್ದಲ್ರಿ. ಇವಾಗ ಲೀಡ್ ಕ್ಲೋಸ್ ತೆಗೆದು ತೋರ್ಸಾತೀನಿ ನೋಡ್ರಿ ಎಷ್ಟು ವೈಟ್ ಆಗಿ ಫ್ಲಫಿ ಆಗಿ ಬಂದೈತೆ ಅಂತ ಹೇಳಿ. ನೋಡ್ತಾ ಇರ್ಬೋದ್ರಿ ದೋಸೆ ಅನ್ನೋದು ಎಷ್ಟು ಚಂದಾಗಿ ಬಂದೈತೆ ಅಂತ ಹೇಳಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಮರಿಲಾರ್ದೆ ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಅದೇ ರೀತಿ ಈಜಿ ರೆಸಿಪಿ ನಿಮಗೆ ಬೇಕಾಗಿತ್ತಂದ್ರೆ ನನಗೆ ಕಮೆಂಟ್ ಕೂಡ ಮಾಡ್ರಿ. ಇವಾಗ ನೋಡ್ರಿ ಇನ್ನ ನೆಕ್ಸ್ಟ್ ನಾ ಅದೇ ರೀತಿ ದೋಸೆ ಹಾಕೊಂಡಿನ್ರಿ. ನೀವು ನೋಡ್ತಾ ಇರ್ಬೋದ್ರಿ ದೋಸೆ ಎಷ್ಟು ಮಸ್ತಾಗೆ ತೂತಾಗಿ ರೆಡಿ ಆಗೈತೆ ಅಂತ ಹೇಳಿ. ನಾ ಸರ್ವ್ ಕೂಡ ಮಾಡ್ಕೊಂಡಿನಿ ನೋಡ್ರಿ. ಈ ದೋಸೆ ಜೊತೆ ನೀವು ಗಟ್ಟಿ ಚಟ್ನಿ ಕೂಡ ತಿನ್ಬೋದ್ರಿ, ಅಥವಾ ಈ ತರ ನಾನ್ ಮಾಡಿನಲ್ರಿ ಆ ತರ ಚಟ್ನಿ ಕೂಡ ರೆಡಿ ಮಾಡ್ಕೋಬಹುದು ನೋಡ್ರಿ. ನೀವು ಮಕ್ಕಳು ಟಿಫಿನ್ ಬಾಕ್ಸಿಗೂ ಈ ತರ ದೋಸೆ ಮಾಡಿ ಕಟ್ಬೋದು ನೋಡ್ರಿ. ನನ್ನ ರೆಸಿಪಿ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ.